ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ನಮ್ಮ ಮನೆ ಕನಸು ಚಾನಲ್. ಎಲ್ಲರಿಗೂ ಹ್ಯಾಪಿ ಮಕರ ಸಂಕ್ರಾಂತಿ. ಸೊ ಅಮ್ಮ ಬೆಳಗ್ಗೆನೇ ಎದ್ದಿದ್ರು 5 o'clock. ಅಮ್ಮ ಬೆಳಗ್ಗೆ ಬೇಗ ಎದ್ದು ದೇವ್ರ ಸಾಮಾನೆಲ್ಲ ತೊಳ್ದು ಆಮೇಲೆ ಎಲ್ಲ ಕಾಳೆಲ್ಲ ಸುಲ್ಕೋಬೇಕಿತ್ತಲ್ಲ, ಅವರೇ ಕಾಳು. ಅದಕ್ಕೆ ಅವನ್ನೆಲ್ಲ ಸುಲ್ಕೊತಾ ಇದ್ರು, ಅಲ್ಲಿ ಇಟ್ಟಿದ್ರು. ಆಮೇಲೆ ದೇವ್ರ ಸಾಮಾನು ತೊಳೆದಾಯ್ತು, ನೀಟಾಗಿ ಅದಕ್ಕೆಲ್ಲ ಕುಂಕುಮ ಹಚ್ಚಿ ಆಮೇಲೆ ದೇವ್ರ ಫೋಟೋನೆಲ್ಲ ಕ್ಲೀನ್ ಮಾಡಿ ಕುಂಕುಮ ಹಚ್ತಿದ್ರು. ಆಮೇಲೆ ಅಮ್ಮ ಎಳ್ಳು ಬೆಲ್ಲಗೆ ರೆಡಿ ಮಾಡ್ತಾಯಿದ್ರು. ಆದರೆ ಎಳ್ಳು ಬೆಲ್ಲಗೆ ಏನು ಐಟಮ್ಸ್ ತೊಗೊಂಡಿದ್ಯಾ ಅಮ್ಮ ನೀನು? ಕಡಲೆಪಪ್ಪು, ಎಳ್ಳು ಅವೆಲ್ಲ ತೊಗೋಬೇಕು ಕಣಮ್ಮ. ಅವೆಲ್ಲ ಹುರ್ಕೊಬೇಕು. ಹುರ್ಕೊಂಡ್ರೆ ಟೇಸ್ಟಾಗಿ ಚೆನ್ನಾಗಿರುತ್ತೆ. ಅದಕ್ಕೆ ನೋಡು ಒಂದು ಸ್ವಲ್ಪನೇ ಹಾಕೆಲ್ಲ ಹುರ್ಕೊತಾ ಇದ್ದೀನಿ. ನೋಡು, ಎಳ್ಳು ಬೆಲ್ಲ ಮತ್ತು ಕಡಲೆ ಬೀಜ ಹುರ್ಕೊಂಡು ಅದೆಲ್ಲ ಸಿಪ್ಪೆಲ್ಲ ತಕ್ಕೊಬೇಕು ಕಣಪ್ಪ. ಇದಕ್ಕೊಂದು ಸ್ವಲ್ಪ ಎಲ್ಲ ಸಣ್ಣದಾಗಿ ಕಟ್ ಮಾಡಿರೋದು ಬೆಲ್ಲನೂ ಹಾಕೋಬೇಕು. ಹಾಗೆ ಎಳ್ಳು ಬೆಲ್ಲ ರೆಡಿ ಆಗ್ತೈತಿ. ನೋಡಿ, ಹಿಂಗೆ ಸಿಪ್ಪೆ ಎಲ್ಲ ನೀಟಾಗಿ ತಕ್ಕೋಬೇಕು ನೀವು. ಸೊ ಇಷ್ಟೇ ಗಾಯ್ಸ್, ಇಷ್ಟು ಬೇಗ ರೆಡಿ ಆಯ್ತಲ್ಲ. ಆಮೇಲೆ ಎಲ್ಲರೂ ರೆಡಿಯಾಗಿ ಸ್ನಾನ ಮಾಡಿಕೊಂಡು ಎಲ್ಲರೂ ಪೂಜೆ ಮಾಡ್ತಾಯಿದ್ವಿ. ಅಮ್ಮ ಫಸ್ಟ್ ಪೂಜೆ ಮಾಡ್ತಾಯಿದ್ರು. ನೋಡಿ ಗೈಸ್, ದೇವರೆಲ್ಲ ಅಲಂಕಾರ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಹಬ್ಬದ ಟೈಮಲ್ಲಂತೂ ಅದೇನೋ ಮಾಮೂಲಿಗಿನ್ನ ಒಂದು ಸ್ವಲ್ಪ ಜಾಸ್ತಿ ಕಳೆ ಕಾಣಿಸುತ್ತಲ್ವ ದೇವರು, ಎಷ್ಟು ಚೆನ್ನಾಗಿರುತ್ತೆ. ಸೊ ನಾನು ಅಮ್ಮಂಗೆ ಜಾಸ್ತಿ ಡಿಸ್ಟರ್ಬ್ ಮಾಡ್ತಿರ್ಲಿಲ್ಲ, ಪಾಪ ಪೂಜೆ ಮಾಡ್ತಿದ್ರು. ಸೊ ಅದಕ್ಕೆ ಅಮ್ಮ ಪೂಜೆ ಮಾಡಾದ್ಮೇಲೆ ವೀಡಿಯೋ ಇಟ್ಕೊತಾ ಇದ್ದೆ. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಇಟ್ಕೊಂಡೆ, ಬಿಕಾಸ್ ಪೂಜೆ ಮಾಡ್ತಾ ಇದ್ದಾರೆ, ಡಿಸ್ಟರ್ಬ್ ಮಾಡಬಾರ್ದು ಅಂತ. ಆಮೇಲೆ ಆವಾಗಲೇ ತೋರಿಸಿದೆಳ್ಳು ಬೆಲ್ಲ, ಆಮೇಲೆ ಕಾಳುಗಳು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ರು. ನೋಡಿ ಗಾಯ್ಸ್, ಇವಾಗ ಫುಲ್ಲು ರೆಡಿಯಾಗಿದೆ. ಅಂದರೆ ಅಮ್ಮ ಇವಾಗ ಪೂಜೆ ಮಾಡ್ತಿಲ್ಲ, ಸೊ ಅಮ್ಮ ಎಲ್ಲ ಪೂಜೆ ಮಾಡಾದ್ಮೇಲೆ ಇಟ್ಟಿರೋದಿದು. ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ಲ. ನೀವು ಕಮೆಂಟ್ ಮಾಡಿ ಗಾಯ್ಸ್, ಯಾರ್ಯಾರೆಲ್ಲ ಹಬ್ಬ ಮಾಡಿದ್ರಿ ಅಂತ. ಸೊ ಇವತ್ತು ಹಬ್ಬದ ದಿನವೇ ನನ್ನ ಬರ್ತಡೇನೂ ಕೂಡ. ಸೊ ಅದಕ್ಕೆ ದೇವ್ರ ಪೂಜೆ ಆಯಿತು. ದೇವ್ರ ಪೂಜೆ ಆದಮೇಲೆ ನಾವೆಲ್ಲ ತಿಂಡಿ ತಿಂದ್ವಿ. ತಿಂಡಿ ತಿಂದಾದಮೇಲೆ ನಮ್ಮ ಮನೆಗೆ 2 ಪುಟಾಣಿ ಮಕ್ಕಳು ಬಂದಿದ್ದರು. ಅವರಿಬ್ಬರು ಎಳ್ಳು ಬೆಲ್ಲ ತೊಗೊಂಡು ಬಂದಿದ್ರು ಅವ್ರ ಅಕ್ಕನ ಜೊತೆ. ಆಮೇಲೆ ಅಮ್ಮ ಅವ್ರಿಗೆ ನನ್ನ ಬರ್ತಡೇ ಚಾಕ್ಲೇಟ್ಸ್ ಕೊಟ್ಟು ಇಬ್ಬರು ಆಟ ಆಡ್ಕೊಂಡಿದ್ರು. ಆಮೇಲೆ ನಾನು ಸ್ನಾನ ಮಾಡ್ಕೊಂಡ್ಬಂದು ದೇವ್ರ ಕೈ ಮುಗ್ದು ಕುಂಕುಮ ಇಟ್ಕೊಂಡು ದೇವರಿಗೆ ಪ್ರಾರ್ಥನೆ ಮಾಡಿ ನೆಕ್ಸ್ಟ್ ನಾವು ದೇವಸ್ಥಾನಕ್ಕೆ ಹೊರಟ್ವಿ. ನಾವು ಕರ್ನಾಟಕದಲ್ಲಿ ನಮ್ಮ ಮಕರ ಸಂಕ್ರಾಂತಿ ಹಬ್ಬನ ಸುಗ್ಗಿ ಹಬ್ಬ ಅಂತಲೂ ಕರಿತೀವಿ. ಸೊ ಇಲ್ಲಿ ದರ್ಶನ ಆಯಿತು. ಆಮೇಲೆ ನಾವು ನೆಕ್ಸ್ಟ್ ದೇವಸ್ಥಾನಕ್ಕೆ ಹೊರಟ್ವಿ. ಸೊ ಈ ದೇವಸ್ಥಾನದ ಹೆಸರು ಸಿರಿನಿರ್ಭಾವಿ ಆಂಜನೇಯ ಸ್ವಾಮಿ ದೇವಸ್ಥಾನ. ಆಮೇಲೆ ಒಳಗಡೆ ಹೋಗಿ ದರ್ಶನ ಮುಗಿಸ್ಕೊಂಡು ಬಂದ್ವಿ. ಸೊ ಇಲ್ಲೂ ದೇವಸ್ಥಾನದ ದರ್ಶನ ಮುಗೀತು. ಆಮೇಲೆ ನಾವು ಮನೆಗೆ ಹೊರಟ್ವಿ. ಆವಾಗ ಫ್ರೆಂಡ್ಸ್ ಬಂದಿದ್ರು. ಪಾನಿಪುರಿ ಚೇಂಜ್ ಮಾಡಕ್ಕೆ ಹೋಯ್ತವ್ರೆ ಇವರು. ವೈಟ್ ಟೀ ಶರ್ಟ್ ಹಾಕೊಂಡವ್ರಲ್ವ, ಅವರೇ ಗೆಲ್ತಾರಂತ ಕಾನ್ಫಿಡೆನ್ಸ್ ಐತೆ ಅವ್ರಿಗೆ. ನೋಡೋಣ, ಅದು ನಾನು ಗೆಲ್ತೀನಿ. ಹೆಲೋ ಗಾಯ್ಸ್, ನಾವೇ ಮೇನ್ ಮೆಂಬರು ಬ್ಲಾಗ್. ವೈಟ್ ಅವಳು ಇವಾಗ ಗೆಲ್ತಾಳಂತೆ ಗೈಸ್. ಎಷ್ಟು ಬೇಕಾದ್ರೆ ತಿಂತಾಳಂತೆ, ಆದರೆ ಸ್ವೀಟ್ ಪಾನ್ ಇರ್ಬೇಕಂತೆ. ನಾವೆಲ್ಲ ಖಾರ ಅಪ್ಪ, ಹಿಂಗಿರ್ಬೇಕು, ಖಾರ ತಿನ್ನೋರು ಇರ್ಬೇಕು. ಸ್ವೀಟ್ ಅವರೆಲ್ಲ ನೋಡ್ರಿ. ನೀವು ಯಾರಿಗೆ ಸಪೋರ್ಟ್ ಮಾಡ್ತೀರಾ ನೋಡ್ರಿ, ನನಗೆ ಮಾಡಿದ್ರಿ, ನಾನು ನಿಜ ಗೆದ್ದುತ್ತೀನಿ. ನಾನು ತಿನ್ನೋದ್ರಲ್ಲಿ ಎಕ್ಸ್ಪರ್ಟ್, ನಾನೇ ಗೆದ್ದುತ್ತೀನಿ. ಪುಡಿ ಸೊ ನನಗೆ ವೋಟ್ ಮಾಡಿರಿ, ಎಲ್ಲರೂ ನನಗೆ ಸಪೋರ್ಟ್ ಮಾಡಿರಿ, ನಾನು ಗೆದ್ಬೇಕಂತ. ವಾರದಂದ್ರೆ ನಮಗೆ ತಲೆ ಚಿಪ್ಪು ಎದುರು ಹೋಗಿ ತೆಂಗಿನಕಾಯಿ ಮರದ ತುದಿಲಿ ಕೂತ್ಕೊಂಡ್ಬಿಡ್ಬೇಕು. ಅಲ್ಲಿ ಎಂಥವ್ರೆ ಜಗಳ ಆಡ್ಕೊಂಡು
ತಳ್ಳಾಡ್ಕೊಂಡು ಬರ್ತಾವ. ಇವಾಗ ಇವಳು ವಿಡಿಯೋ ಮಾಡಲ್ವಂತೆ ಅಂದರೆ ಅದೇ ತಿನ್ನಲ್ವಂತೆ. ಸೊ ಇಲ್ಲಿ 4 ಜನ ಮಾತ್ರ ತಿಂತಾ ಇದ್ದಾರೆ. ಇಲ್ಲ ನೀವು ತಿನ್ನಿ, ನಾನ್ ತಿನ್ನಲ್ಲ. ನೋಡಿ ಗೈಸ್ ಇಲ್ಲಿಗೆ ಬಂದ್ವಿ. हमारा वीडियो क्यों बना रही है जी? ये चैलेंज है, हम तेरे वीडियो नहीं बनाएंगे, नहीं आपकी वीडियो नहीं बनेंगे. ಬೇಗ ಬೇಗ ಅವರೆಲ್ಲ ತುಂಬ ಫುಡೀಸು, ಬೇಗ ಬೇಗ ಹಾಕ್ಬೇಕು. ಅಲ್ಲಿ ವೈಟ್ ಕಲರ್ ಇರೋದಲ್ಲ ಅವ್ರು ಗೆಲ್ತಾಳಂತೆ ಬೇಗ. ನೋಡೋಣ ಗೆಲ್ತಾಳಕ್ಕೆಲ್ಲ. ಭಯ ಫುಲ್ಲು ಖಾರ ಅಂದರೆ ಖಾರ ತಿನ್ನಕ್ಕಾಗಬಾರ್ದು. ಬಾಬಾ ಏನು ಸ್ಟೈಲ್ ತಿಂತೀರ ಅದ. ಇವ್ರು ತಿನ್ನಲ್ವಂತೆ, ಸೋತೋಗ್ತೀವಂತ ಬೈಕ್ ತಿನ್ನಲ್ವಂತೆ. ಹೋಲಿ ಬಿಡು. ಮತ್ತೆ ಹೊಡ್ದ ಅಂದ್ರ ಮುಸಂಡಿ ಇನ್ನೊಂದು ದೂರ ನಿಂತ್ಕೋಬೇಕಂತೆ. ಏನೇನು ಹೇಳ್ಬಿಡ. ಅವ್ರು ತಿನ್ನೋದು ನಾನು ಸ್ವಲ್ಪ ಸುಮ್ಮನೆ ನಾನು ಫಸ್ಟಿಗೆ ಸ್ವಲ್ಪ ಹ್ಞೂ ಅದು ಚೆಲ್ಬಾರ್ದು. ಏನು ಕೆಲ ಇಲ್ಲ ಮಾಡ್ತಿಲ್ಲ ಅಣ್ಣ, ಮಾಡ್ತಿಲ್ಲ ಅಣ್ಣ. ಅಂಕಲ್ ಮಾಡ್ಬಾರ್ದಂತ ಅಂಕಲ್ ಬೇರೆ ಕೊಡು ಕೊಡು ಹಚ್ಚಿ ಕೊಡು ಕೊಡು. ನಮ್ ಸ್ಥಿತಿ ಹೆಂಗಾಗ್ಬಿಟ್ಟದೆ ಅಂದ್ರೆ ಗೋಯ್ದಪ್ಪ, ಯಾವ್ದೋ ಒಂದ್ ಇನ್ನ 3 ಜನ ಉಳಿದಿದ್ದಾರೆ. ಇನ್ನ 3 ಜನ ಇದ್ದಾರೆ. 3 ಜನ ಅದಕ್ಕೆ ತಿಳ್ಕೊಂಡು ನಂಬರ್ 3 ಇಬ್ರು ಸೋಳ ಫುಲ್ಲು ಎಕ್ಸಾಸ್ಟ್ ಆಗ್ಬಿಟ್ಟಿದ್ದಾರೆ. ಇವರೊಬ್ರು ಮಾತ್ರ ಎಕ್ಸಾಸ್ಟ್ ಆಗಿಲ್ಲ. ನೀವು ಸೋತೋತಿರೋದು ಕಾಸಲಿಲ್ಲಪ್ಪ ಭಯ ಹಾಕೋಣ ಅಂದ್ರೆ ತಾನೇ ಭಯ. ಸ್ವೀಟ್ ತಾನೇ ಹಾಕ್ಬೇಡ ಭಯ, ಮುಚ್ಚ ಬರಲಿ. ನಾನು ಏನು ಹೇಳ್ಬೇಕು ಹೇಳು ಹೇಳು. ತಿನ್ನು ಮನೆ ಬೇಗ. ಸೋಡಾ ನಂಬರ್ 2, ಸೋಡಾ ನಂಬರ್ 2 ತಿನ್ನೇ ಬೇಗ. ಸೋಡಾ ಆ್ಯಂಡ್ ಕುಳ್ಳಿ ಇವಳು ಶ್ರೇಯಾ ಪುಳ್ಳಿ ಅವಳಲ್ಲ ಮಗ ಮಾಡ್ಬೇಡ, ತಿನ್ನೇ ಬೇಗ ಶ್ರೇಯಾ. ಜನಗಳು ಬಂದ್ಬಿಟ್ಟು ತಿನ್ನೇ ಬೇಗ, ಕಸ್ಟಮರ್ಸ್ ವೇಟ್ ಮಾಡ್ತಾವ್ರೆ. ಓಯ್ ತಿಂತ ಬೇಕಾ ಯಾರು ಸೋಲ್ರೆ. ಅಮ್ಮ ನಿನ್ನ ಬಟ್ಟೆ ನೋತೈತೆ. ಶ್ರೇಯಾನೇ ಗೆಲ್ಲೋದು. ಯಪ್ಪ ಯಪ್ಪ ಐಸ ಕೊಟ್ಟು ಶ್ರೇಯಾ ಇವು ನೋಡೋಷ್ಟು ತಿಂತಾವ್ರೆ. ಏನೂ ಇಲ್ಲ. ವಿನ್ನರ್ಗೆ ಇನ್ನೊಂದು ಪಾನಿಪುರಿ ಫ್ರೀ. ನನಗೆ ಅದು ಹೋಗ್ಬಾರ್ದು. ನಾವಿಬ್ರು ಲಾಸ್ಟ್. ನೋ ಭಯ, ಸ್ವೀಟ್ ಹಾಕ್ಬಿಟ್ಟು ಭಯ. ಹೊಡೆದೋಯ್ತದಂತೆ. ಇದೆಲ್ಲ ಕಟ್ ಮಾಡ್ಬಿಡು. ಏನಾಯ್ತು? ಓಯ್ ಶ್ರೇಯಾ 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 ಯೂಟ್ಯೂಬ್ ಬ್ಲಾಗ್. ಇವರಂತೂ ತಿನ್ನೋ ಸಲ ಭಯಗೆ ಸುಸ್ತು. ಅಯ್ಯ ಅವ್ರಿಗೆ ಸುಸ್ತಾಯ್ತು. ಇನ್ನು ಹಾಕಿ ಭಯ, ತಿನ್ನೋ ತನಕ ಹಾಕಿ.
ಒಂದ್ಸತಿ ಒಂದ್ಸಲ ಹೇಳ್ಮೇಲೆ ಅಷ್ಟೇ. ಸೋತೋಗಿಲ್ವ ಮನೆ ಇನ್ನು ಆಡ್ತೀಯಾ? ಹಾಂ ತಿನ್ನು. ಅದು ತಿಂದಿಲ್ಲ ಗೊತ್ತಿಲ್ಲ ಅದಕ್ಕೆ ತಿಂತಾಳೆ. ಅವ್ಳು ಇನ್ನೊಂದೇ ಒಂದು 3 ಪ್ಲೇಟ್ಲೆ ಮ್ಯಾಕ್ಸಿಮಮ್ ಹೇಳ್ತೀನಿ ಅಷ್ಟೇ. ಅಲ್ಲ ಇನ್ನು 3 ಪ್ಲೇಟ್ ಅಷ್ಟೇ. ನೀನು ಆಗಲ್ಲ ನಿನ್ ಕೈ. ಓ ಸ್ನೇಹ ಸೌತದ್ಲು. ಸ್ನೇಹ ಸೋತದ? ಓ ಸ್ನೇಹ ಔಟ್. ಓ ಮೈ ಗಾಡ್. ಸ್ನೇಹ ಫೇಸ್ ತರ್ಸು. ಔಟ್. ಇನ್ನು ಅವಳವಳೆ ಶ್ರೇಯಾ ಮುಂದೆ ಬಾ. ಶ್ರೇಯಾ ಇನ್ನು ಎಕ್ಸಾಸ್ಟ್ ಆಗಿದೆ. ನೀವಿಬ್ರು ಸೇರಿರೋದು ಕರೆಕ್ಟಾಗಿ ಬೇಕಾಕೋ. ಆಮೇಲೆ ಒಂದೊಂದು ತೇಟ ಇದೆಯಾ ಎಲ್ಲ ನಮ್ಮೆ ನೋಡ್ತಾರೆ. ಏನು ಅನ್ನ ಸಪ್ತ ನೋಡೋಣ ಆಗುತ್ತೆ. ಸ್ವೀಟ್ ಹಾಕ್ಬೇಡಿ. ಅಯ್ಯೋ ತಿನ್ನು. ಬಿಡ ಔಟ್. ಮಾನ್ಯತನ ಗೆದ್ಲು. ಅಯ್ಯ ಮಾಮಿ ಹೀಲೆ ಅಯ್ಯ ಮಾಮಿ ಹೀಲೆ ವಿನ್ನರ್ ವಿನ್ನರ್. ಬಕಾಸುರಿ ನಂಬರ್ 1 ಇನ್ ಮೈ ಗ್ಯಾಂಗ್. ಓಯ್ ಸ್ನೇಹ ಔಟ್ ಅಂತಾನೆ ಇನ್ನೊಂದು ತಿನ್ಬಾರ್ದು. ಓಯ್ ಮಾಡಿ ನಾನು ಅಣ್ಣ ನಂಗೆ ನೆಕ್ಸ್ಟ್ ಪ್ಲೇಟ್ ಕೊಡು. ನಾನು ತಿನ್ಬೇಕು. ಯಾವಳು ನೀ ಹಾಕ್ತಿರೋದು ನನ್ನ ಕಾಲಿಗೆ? ನಾನಲ್ಲ ಅವಳೆ. ಮಾಡ್ತಿದೀವಿ ಫ್ರೆಂಡ್ಸ್. ಪಾನಿಪುರಿ ಎಲ್ಲ ತಿಂದಾಯ್ತು. ಇವಳು ಫಸ್ಟ್ ಬಂದು, ಸೆಕೆಂಡ್ ಇವಳು ಬಂದು, ಥರ್ಡ್ ನಾನು ಬಂದೆ, ಫೋರ್ತ್ ಇವಳು ಬಂದು. ಗೆಲ್ತೀನಿ ಅಂತ ಬೇಗ ಔಟ್ ಆಗ್ಬಿಟ್ಟವಳೆ. ಸಪೋರ್ಟ್ ಎಲ್ಲ ನಂಗೆ ಅಲ್ಲಿ ಅಂತ ಹೇಳ್ತಾಳು. ಜನಗಳಿದ್ರು ಗಾಯ್ಸ್, ಅದಕ್ಕೆ ಅವರೆಲ್ಲ ಮಕ್ಕ ನೋಡ್ತಿದ್ರು ಅಂತ ದೃಷ್ಟಿ ಆಗ್ಬಿಡ್ತದೆ ನನಗೆ. ಇವಳು ಏನೂ ತಿಂದೇ ಇಲ್ಲ. ನನಗೆ ಅವ್ರು ಸೋಯ್ತೋತೀನಿ ಅಂತ ಫಸ್ಟೇ ಗೊತ್ತವಳೆ, ಅದಕ್ಕೆ ಏನು ತಿಂದು. ಇಲ್ಲ ಗಾಯ್ಸ್, ನಾನು ಊಟ ಮಾಡ್ಕೊಂಡು ಬಂದಿದ್ದೆ, ಅದಕ್ಕೆ ತಿಂದಿಲ್ಲ. ಗೈಸ್ ನಾನು ಕಾಫಿ ಕುಡ್ಕೊಂಡು ಬಂದಿದ್ದೆ. ಸೋತೋದ್ರು ಬೇಜಾರು ಮಾಡ್ಕೊಂಡೆ. ಆದರೆ ಅವ್ರು ಗೆದ್ದು ಅಂತ ಬೇಜಾರಾಯ್ತಲ್ಲ. ವಿನ್ನರ್ ಅಂತ ನಿನ್ನೆ ಆಗ್ಬಿಡ್ತೀವಿ. ಒಬ್ಳು ಗೆದ್ದಿದ್ಕೆ ನಮ್ಮೆಲ್ಲ ಮನ್ಸೆಲ್ಲ ಬೇಜಾರಾಗಿಲ್ಲ. ನಮ್ಗೆ ಒಳ್ಳೇದು ಮಾಡಿದ್ರೆ ದೇವ್ರ. ಈ ಮಾತು ಯಾವಾಗಂತೆ ಸೊ ಗೈಸ್ ಬ್ಯಾಕ್ ಟು ಹೋಮ್. ಲಿಖಿತವ್ರೆ ಬರ್ತದೆ ಬೋನಸ್ ಕೊಟ್ಟಿಲ್ಲ ಅಲ್ವಾ? ನೋಡ್ರಿ ಗಾಯ್ಸ್, ಮನೆಗೆ ಹೋಗ್ತಿದೀವಿ. ಎಲ್ಲರೂ ಏನೋ ಅವ್ರ ಮನೆ ಹತ್ರ ಅಲ್ಲಿ ಮನೆಯಲ್ಲೇ ಇದ್ದಿದ್ದು, ಏನೋ ಬಾತ್ರೂಮ್ ಅರ್ಜೆಂಟ್ ಆಗುತ್ತೆ ಅಂತ ಅದಕ್ಕೆ ಅವ್ರು ಹೋದ್ರು. ಬ್ಯಾಕ್ ಟು ಹೋಮ್. ಬ್ಯಾಕ್ ಟು ಹೋಮ್. ಮನೆ ಬಂದ್ಬಿಡ್ತು. ಸೊ ಇವಾಗ ಕೇಕ್ ಕಟ್ ಮಾಡೋದು, ಬ್ಲಾಗ್ ಮಾಡ್ತಾರೆ. ಸರ್ಪ್ರೈಸ್ ಖುಷಿ ಪಡ್ತಾಳೆ, ಶೋ ಆಫ್ ಮಾಡ್ತಾಳೆ. ಆಮೇಲೆ ಇನ್ನೇನು ಮನೆಗೆ ನಮ್ಮಣ್ಣ ಕೇಕ್ ತಂದರು. ಆಮೇಲೆ ಕೇಕ್ ಎಲ್ಲ ಕಟ್ ಮಾಡಿದ್ವಿ. ಇದು ಫ್ರೂಟ್ ಕೇಕು, ಆಮೇಲೆ ಇದು ಪೈನಾಪಲ್ ಕೇಕು. ನನ್ನ ಫ್ರೆಂಡ್ಸ್ ತಂದಿದ್ದ ಕೇಕ್ ಇದು. ಸೊ ಅಷ್ಟೇ ಗಾಯ್ಸ್, ಕೇಕ್ ಕಟ್ ಮಾಡಿ ಎಲ್ಲರಿಗೂ ಕೇಕ್ ತಿನ್ಸಿದ್ವಿ.
ಸೊ ಇಷ್ಟೇ ಗಾಯ್ಸ್, ಇವತ್ತಿನ ವ್ಲಾಗ್ ಮುಗೀತು. ಸೊ ಎಲ್ಲರಿಗೂ ಹ್ಯಾಪಿ ಮಕರ ಸಂಕ್ರಾಂತಿ ಆ್ಯಂಡ್ ಬಾಯ್.